ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಓರಿಯೋ ಬಿಸ್ಕೆಟ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿನೇ ಈಸಿಯಾಗಿ ಚಿಕ್ಕ ಮಕ್ಕಳಿಗೆ ಇಷ್ಟವಾಗುವಂಥ ಕೇಕ್ನ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿಯಾಗಿರುತ್ತೆ. ಜಾಸ್ತಿ ಸಾಮಗ್ರಿಗಳಿಲ್ಲ, ತುಂಬಾ ರುಚಿಯಾಗಿ ಬೇಗನೆ ಆಗುವಂತಹ ಓರಿಯೋ ಬಿಸ್ಕೆಟ್ ಕೇಕ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇವಾಗ ಓರಿಯೋ ಬಿಸ್ಕೆಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಪ್ಯಾಕೆಟು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದು ಸ್ಟ್ರಾಬೆರಿ ಕ್ರೀಮ್ ಇರುವಂತಹ ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಇದ್ದರೆ ಸಾಕು, ರುಚಿಯಾಗಿರುತ್ತೆ. ನಂತರ ಇಲ್ಲಿ ನಾನು ಮೈದಾ ಹಿಟ್ಟು 1-2 ಟೇಬಲ್ ಸ್ಪೂನಷ್ಟು ಮೈದಾ ಬೇಕಾಗತ್ತೆ. ಹಂಗೆ 2 ಟೇಬಲ್ ಸ್ಪೂನು ಸಕ್ಕರೆ, ಹಂಗೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಪ್ಯಾಕೆಟಲ್ಲಿರುವಂತಹ ಓರಿಯೋ ಬಿಸ್ಕೆಟನ್ನು ಕಟ್ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಳಗಡೆ ಇರುವಂತಹ ಅಂದರೆ ಕ್ರೀಮ್ ಇದೆ ನೋಡಿ, ಆ ಕ್ರೀಮನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಕ್ರೀಮ್ ಇದು ಸ್ಟ್ರಾಬೆರಿ ಕ್ರೀಮಿಂದು, ಅಂದರೆ ಇದು ವೈಟ್ ಕ್ರೀಮ್ ಕೂಡ ಸಿಗುತ್ತೆ, ಹಂಗೆ ಬ್ಲ್ಯಾಕದ್ದು ಇರುತ್ತೆ. ನಂತರ ಇದು ಪಿಂಕ್ ಕಲರಿಂದು ಸ್ಟ್ರಾಬೆರಿದಿದೆ, ಅಂದರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಟ್ರಾಬೆರಿ ಫ್ಲೇವರ್ ಬರುತ್ತೆ. ಇದಿಷ್ಟು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಸಣ್ಣದಾಗಿರುವಂಥ ಒಂದು ಬಟ್ಲದೊಳಗೆ ಈ ಕ್ರೀಮ್ನ ತೆಗೆದು ಹಾಕ್ತಾಯಿದ್ದೀನಿ. ಬಿಸ್ಕೆಟನ್ನು ನೀವು ಹಾಗೆ ಕೂಡ ಅಂದರೆ ಕ್ರೀಮ್ ಸಮೇತನೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ಸಪ್ರೇಟಾಗಿ ಕ್ರೀಮ್ನ ತೆಗೆದಿಟ್ಕೊಂಡಿದ್ದೀನಿ. ಮೇಲೆ ಬೇಕಾದರೆ ನಿಮಗೆ ಡೆಕೋರೇಟ್ ಬೇಕಾದರೂ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಡೆಕೋರೇಟ್ ಅದು ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಇದಿಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡು ನಂತರ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ದೊಳಗೆ ಇಲ್ಲಿ ಬಿಸ್ಕೆಟ್ನ ಮಾತ್ರ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡಿ, ಇದು ಈ ಥರ ಮೇಲ್ಗಡೆ ಇಟ್ಬಿಟ್ಟು ಪ್ರೆಸ್ ಮಾಡಿ, ಅಂದರೆ ಸ್ವಲ್ಪ ಪುಡಿಯಾಗಿ ಮಾಡ್ಕೊಳ್ಳಿ. ಲಟ್ಟಣಿಗೆ ಇದ್ದಿದ್ರೆ ಸ್ವಲ್ಪ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇದಿಷ್ಟಿದ್ರೆ ಸಾಕು ನೋಡಿ. ನೋಡಿ, ಹೀಗೆ ಪೌಡರ್ ಆಯಿತು. ಇಲ್ಲ ಅಂತಂದರೆ ನೀವು ಮಿಕ್ಸಿಯಲ್ಲಿ 1-2 ರೌಂಡು ತಿರುಗಿಸ್ಕೊಂಡ್ರೆ ಪೌಡರ್ ಆಗಿಬಿಡುತ್ತೆ. ನಂತರ ಇದನ್ನು ತೆಗೆದು ಒಂದು ಬಾಯ್ಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಅಗಲವಾಗಿರುವಂಥ ಒಂದು ಬಟ್ಲೊಳಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಪೌಡರ್ ರೆಡಿ ಆಯಿತು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಿಡಿಸಿ ಇಟ್ಕೊಂಡಿರುವಂಥ ಕ್ರೀಮು, ಅಂದರೆ ಬಿಸ್ಕೆಟ್ ಒಳಗಡೆ ಒಂದು ಸೈಡಲ್ಲಿ ಕ್ರೀಮ್ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2 ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪೇಸ್ಟ್ ಗತೆ ಮಾಡ್ಕೊಳ್ಳಿ ಇದನ್ನು. ನೋಡಿ, ಸ್ವಲ್ಪ ಜಾಸ್ತಿ ಒಮ್ಮೆಂದೇ ಹಾಕಬೇಡಿ, ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಉಪ್ಪಿ ಬರಬೇಕು ಅಂತ ಅಂದರೆ ಇನೋನ ಹಾಕೋರಿ. ಅಂದರೆ ಸಣ್ಣ ಪ್ಯಾಕೆಟ್ ಇರುತ್ತೆ ನೋಡಿ ಇನೋ, ಅದನ್ನು ನಾನು 1 ಟೀ ಸ್ಪೂನಷ್ಟು ಇನೋನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಪೂರ್ತಿಯಾಗಿ ಇದು ಪೇಸ್ಟ್ ಕತೆ ಮಾಡ್ಕೊರಿ. ನೋಡಿ, ಇದಿಷ್ಟಾಯಿತು ನೋಡಿ. ನೋಡಿ, ಈ ಥರ ಇರಬೇಕು. ಇದ್ದರೆ ಸಾಫ್ಟಾಗಿ ತುಂಬಾ ರುಚಿಯಾಗಿ ಕೇಕ್ ಬರುತ್ತೆ. ಇದಿಷ್ಟೇ ಸಾಮಗ್ರಿಗಳನ್ನ ಹಾಕಿ ರುಚಿಯಾಗಿ ಮಾಡ್ಕೊರಿ. ನೀವೇನಾದರೂ ಮೈದಾ ಹಿಟ್ಟು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಸಕ್ಕರೆ ಮತ್ತು
ಸ್ವಲ್ಪ ಈನೋನ ಹಾಕಿ ಕೂಡ ನೀವು ಮಾಡ್ಕೋಬೋದು. ನಂತರ ನಾನಿಲ್ಲಿ ಒಂದು ಸಣ್ಣದಾಗಿರುವಂಥ ಪಾತ್ರೆದ್ರೊಳಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಸುತ್ತು ಕಡೆ ಎಲ್ಲ ಎಣ್ಣೆ ಸವರ್ಕೊಂಡು, ಇದು ಮೈದಾ ನೋಡಿ, ನಾನು ಸ್ವಲ್ಪ ಮೈದಾನ ತೊಗೊಂಡಿದ್ದೆ ನೋಡಿ, ಅದ್ರೊಳಗಿಂದ ಸ್ವಲ್ಪ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡು ಅಗಲವಾಗಿ ಮಾಡ್ಕೊರಿ, ಅಂದರೆ ಪಾತ್ರೆಗೆ ಹತ್ತಂಗಿಲ್ಲ. ಅದಕ್ಕೋಸ್ಕರ ಹಿಟ್ಟು ಹಾಕೋದು ಬೇಡ ಅಂತ ಅಂದರೆ ಬಟರ್ ಪೇಪರ್ ಕೂಡ ನೀವು ಹಾಕೋಬೋದು. ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಬಟರ್ ಪೇಪರ್ನ ಇಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈ ಥರ ನಾವು ಹಿಟ್ಟನ್ನು ಹಾಕೋರಿ, ಅಂದರೆ ಚೆನ್ನಾಗಿ ಬರುತ್ತೆ. ಬಟರ್ ಪೇಪರ್ ಇಲ್ಲ ಅಂದರೆ ಮಾತ್ರ ನೀವು ಮೈದಾ ಹಿಟ್ಟನ್ನು ಉಪಯೋಗಿಸಿ. ನಂತರ ಇದಿಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬೆಟರ್ನ ಹಾಕೊಂಡಿದ್ದೀನಿ, ಅಂದರೆ ಹಿಟ್ಟು ಕೇಕ್ ಮಾಡೋದು ಹಿಟ್ಟನ್ನು ಹಾಕೊಂಡಿದ್ದೀನಿ. ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿನ ಇಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಕೆಳಗಡೆ ನೀರು ಹಾಕೊಂಡಿದ್ದೀನಿ. ನೀರು ಮತ್ತು ಸ್ವಲ್ಪ ಸ್ಟ್ಯಾಂಡು, ಕುಕ್ಕರಲ್ಲಿ ಕೆಳಗಡೆ ಸ್ಟ್ಯಾಂಡ್ ಇರುತ್ತೆ ನೋಡಿ, ಆ ಥರದ್ದು ಒಂದು ಸಣ್ಣದಾಗಿರುವಂಥ ಸ್ಟ್ಯಾಂಡನ್ನು ಇಟ್ಟು ಮೇಲ್ಗಡೆ ಬೆಟರ್ ಹಾಕಿರುವಂಥ, ಅಂದರೆ ಹಿಟ್ಟು ಹಾಕಿರುವಂಥ ಪಾತ್ರೆನ ಇಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಇಟ್ಟು ಇದನ್ನು 40ರಿಂದ 45 ನಿಮಿಷ ಇದನ್ನು ಸಣ್ಣ ಉರಿ ಇಟ್ಕೊಂಡು ಬೇಯಿಸಲಿಕ್ಕೆ ಇಡಿ, ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ನಂತರ ಇಲ್ಲಿ ಸ್ವಲ್ಪ ನಾನು ತೆಗೆದುಬಿಟ್ಟು ನೋಡಿದೆ, ಅಂದರೆ ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದು ನೋಡಿದೆ, ಸ್ವಲ್ಪ ಉಬ್ಬಿ ಬರ್ತಾ ಇತ್ತು. ಅಂದರೆ ನಾವು ಇನ್ನೊಂದು ಹಾಕಿರ್ತೀವಿ ನೋಡಿ, ಅದಕ್ಕೆ ಸ್ವಲ್ಪ ಉಬ್ಬಿ ಬರುತ್ತೆ, ಅಂದರೆ ಸಾಫ್ಟಾಗಿ ಕೂಡ ಬರುತ್ತೆ. ನಂತರ ಇಲ್ಲಿ ನಾನು ಮೇಲ್ಗಡೆ ಹಾಕೋದಕ್ಕೆ ಅಂಥೇಳಿ ಸ್ವಲ್ಪ ಡೈರಿ ಮಿಲ್ಕ್ ಇತ್ತು, ಅಂದರೆ ಚಾಕ್ಲೇಟ್ ತೊಗೊಂಡಿದ್ದೀನಿ. ಡೈರಿ ಮಿಲ್ಕ್ ಚಾಕ್ಲೇಟು ಸ್ವಲ್ಪ ತೊಗೊಂಡಿದ್ದೀನಿ. ಅಂದ ಮೇಲ್ಗಡೆ ನೀವು ಹಚ್ಚಬೇಕು ಅಂತ ಅಂದರೆ ಮಾತ್ರ ಚಾಕ್ಲೇಟ್ನ ತೊಗೋರಿ, ಇಲ್ಲ ಅಂತ ಅಂದರೆ ಹಾಗೆ ಕೂಡ ತಿನ್ಬೋದು. ಸ್ವಲ್ಪ ಇದು ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ಬಿಸಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿ ಸ್ವಲ್ಪ ಅದನ್ನು ತೆಳುವಾಗಿ ಸಿರಪ್ ಕತೆ ಮಾಡ್ಕೊತಿದ್ದೀನಿ, ಅಂದರೆ ಚಾಕ್ಲೇಟ್ ಸಿರಪ್ಪು. ಮನೆಯಲ್ಲಿ ಸಿರಪ್ ಹಾಗೆ ಇದ್ದರೆ ನೀವು ಅದನ್ನು ಕೂಡ ಮೇಲ್ಗಡೆ ಹಾಕೋರಿ, ಇಲ್ಲ ಅಂದರೆ ಚಾಕ್ಲೇಟ್ನ ಮೇಲ್ಗಡೆ ಹಾಕೋರಿ. ಈ ಥರ ತೆಳುವಾಗಿ ಮಾಡಿಕೊಂಡು ನಂತರ ನೋಡಿ 40ರಿಂದ 45 ನಿಮಿಷ ಆದಮೇಲೆ ತೆಗೆದು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಸ್ಟ್ರಾಬೆರಿ ಸ್ವಲ್ಪ ಇದಿರುತ್ತೆ ನೋಡಿ, ಫ್ಲೇವರ್ ಬರುತ್ತೆ ಆ ಥರದ್ದು, ಅಂದರೆ ಕ್ರೀಮು ಸ್ಟ್ರಾಬೆರಿದಿತ್ತಲ್ವ, ಹಾಗಾಗಿ ಆ ಥರದ ಟೇಸ್ಟ್ ಬರ್ತೈತಿ, ತುಂಬಾ ರುಚಿಯಾಗಿರುತ್ತೆ. ನಂತರ ಈ ಥರ ಹಾಕಿ ಮೇಲ್ಗಡೆ ಬೇಕಿದ್ರೆ ನೀವು ಮಾತ್ರ ಇದನ್ನು ಹಾಕೋರಿ, ಅಂದರೆ ಚಾಕ್ಲೇಟ್ ಸಿರಪ್ನ ಹಾಕೋರಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ನಾನು ಇಲ್ಲಿ ಚಾಕ್ಲೇಟ್ ಸಿರಪ್ನ ಹಾಕೊಂಡಿದ್ದೀನಿ. ಹಾಕೊಂಡ್ರೆ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ, ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ಮಾತ್ರ ಹಾಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಹಾಗೆ ಕಟ್ ಮಾಡಿಕೊಂಡು ತಿನ್ಬೋದು. ಇದಿಷ್ಟು ಹಾಕ್ಕೊಂಡು ನಂತರ ಇಲ್ಲಿ ಮೇಲ್ಗಡೆ 2 ಓರಿಯೋ ಬಿಸ್ಕೆಟನ್ನು ಮೇಲ್ಗಡೆ ಇಟ್ಟು, ಹಾಗೆ ನೀವು ಡೆಕೋರೇಟ್ ಮಾಡೋದಿದ್ದರೆ ಮಾತ್ರ ಈ ಥರ ಹಾಕೋರಿ. ನಾನು ಮೇಲ್ಗಡೆ ಈ ಥರ ಇಟ್ಟು ನಂತರ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಂಗೆ ಈಸಿ ಕೂಡ, ಜಾಸ್ತಿ ಸಾಮಗ್ರಿಗಳಿಲ್ಲ. ನೋಡಿದ್ರಲ್ವ, ಸಿಂಪಲ್ಲಾಗಿ ಮನೆಯಲ್ಲಿನೇ 1 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ಇದ್ದರೆ ಈಸಿಯಾಗಿ ರುಚಿಯಾಗಿರುವಂಥ ಕೇಕ್ನ ಮಾಡಿ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಇದನ್ನು ಹೀಗೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟವಾಗುತ್ತೆ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.